ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯುಗಾದಿ ಅನ್ನುವಂಥದ್ದು ಸಂಸ್ಕೃತ ಪದ. ಯುಗ ಅಂತಂದರೆ ಕಾಲ, ಆದಿ ಅಂತಂದರೆ ಆರಂಭ, ಅಂದರೆ ಹೊಸ ಯುಗದ ಹೊಸ ಕಾಲದ ಆರಂಭದಲ್ಲಿ ಇವತ್ತು ನಾವು ಶ್ರೀ ಪರಾಭವನಾಮ ಸಂವತ್ಸರಕ್ಕೆ ತೆರಳುತ್ತಾ ಇದ್ದೇವೆ. ಹಾಗಾಗಿ ಈ ಸಂವತ್ಸರ ಎಲ್ಲರಿಗೂ ಒಳಿತನ್ನು ಮಾಡಲಿ. ಏನೆಲ್ಲ ಹೊಸ ಯೋಜನೆಗಳು, ಹೊಸ ಯೋಚನೆಗಳನ್ನು ತಾವು ಇಟ್ಕೊಂಡಿದ್ದೀರಿ ಅಥವಾ ಹೊಸ ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ, ಅವೆಲ್ಲವೂ ಕೂಡ ಒಳಿತಾಗಲಿ ಅನ್ನುವಂತಹ ಒಂದು ಶುಭ ನುಡಿಯೊಂದಿಗೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಲ್ಲದೆ ಕರ್ನಾಟಕದ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಈ ಮುಖೇನ ತಿಳಿಸ್ತಾ ಇದ್ದೇವೆ. ಹೊಸ ವರ್ಷ ಅಂತಂದಾಗ ಅದರಲ್ಲೂ ಪ್ರಮುಖವಾಗಿ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಹೊಸತು ಇರಲೇಬೇಕಲ್ವೇ? ಹಾಗಾಗಿ ಈ ಚೈತ್ರ ಮಾಸ, ವಸಂತ ಋತು ಅಲ್ಲದೆ ಈ ಕೋಗಿಲೆಯ ಕೂಗು ನಮಗೆ ಕೇಳ್ತಾ ಇತ್ತು ಅಂತಂದರೆ ಮನೆಯಲ್ಲಿ, ಅದರಲ್ಲಿ ಅಡುಗೆ ಮನೆಯಲ್ಲಿ ಹೊಸ ಹೊಸ ಬಗೆಯ ತಿಂಡಿ ತಿನಿಸುಗಳು ಘಮಘಮಿಸ್ತಾ ಇರುತ್ತೆ. ಹಾಗಾಗಿ ಹಬ್ಬದ ಊಟವನ್ನು ಸವಿಯಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಪ್ರಮುಖವಾಗಿ ಸಂಗೀತದ ಹಬ್ಬ ಇವತ್ತು ಹಾಗಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಗಳು ಸಂಗೀತ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಹೆಸರನ್ನು ಮಾಡಿ ಸಾಧನೆಯನ್ನು ಮಾಡ್ತಾ ಇರುವಂತಹ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಸಂಗೀತದ ಸರಸ್ವತಿ ಪುತ್ರರು ಅಂತಂದರೆ ತಪ್ಪಾಗೋದಿಲ್ಲ. ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರು ಹಾಗೆಯೇ ಶ್ರೀಯುತ ರಾಜೀವ್ ಅಗಳಿಯವರು ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಯುಗಾದಿಯ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಇಬ್ಬರು ಗಾಯಕರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಜೊತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ದೀಪಿಕಾ ಅವರೇ, ತಮಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ, ಚಂದನ ವಾಹಿನಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೂ ಅಷ್ಟೇ. ಚಂದನ ವಾಹಿನಿಯ ವೀಕ್ಷಣೆ ಮಾಡ್ತಿರೋ ಎಲ್ಲ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರೆಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ. ಶ್ರೀ ಪರಾಭವನಾಮ ಸಂವತ್ಸರ ಮತ್ತಷ್ಟು ಮಗದಷ್ಟು ಇಬ್ಬರಿಗೂ ಒಳಿತನ್ನು ಮಾಡಲಿ, ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ ಅನ್ನುವಂತಹ ಆಶಯ ಕೂಡ ನಮ್ಮದು. ಹೇಗೆ ಮಾಡ್ತಾ ಇದ್ದೀರಿ ಹಬ್ಬ ಅಂತಂದಾಗ ನಮಗೆ ಅದರಲ್ಲೂ ಪ್ರಮುಖವಾಗಿ ಯುಗಾದಿ ಹಬ್ಬ ಆ ಅಭ್ಯಂಜನ ಸ್ನಾನದಿಂದ ಆರಂಭ ಆಗುತ್ತೆ. ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ನಮ್ಮ ಸಂಭ್ರಮ ಮನೆ ಮಾತಾಗ್ಬಿಡುತ್ತೆ. ಮನೆಯಲ್ಲಿ ಮನದಲ್ಲಿ ಒಂದರ್ಥದಲ್ಲಿ ಹೊಸತನ ಮೂಡುತ್ತೆ ಅನ್ನುವಂತಹ ಒಂದು ಮಾತು ನಾವು ಕೇಳ್ತಾ ಇರ್ತೀವಿ. ಏನನ್ಸುತ್ತೆ ದೀಪಿಕಾ ಅವರೇ? ಹಬ್ಬ ಅಂದರೆ ಈಗ ನಾವು ಸಣ್ಣವರಿದ್ದಾಗ ನನ್ನ ತಂದೆ ತಾಯಿ ಏನೇನೋ ಹೇಳ್ಕೊಟ್ಟಿರ್ತಾರೆ, ಅದನ್ನೀಗ ನನ್ನ ಮಕ್ಕಳಿಗೆ ನಾನು ಅದನ್ನು ಚಾಚು ತಪ್ಪದೆ ಹೇಳ್ಕೊಡ್ಬೇಕಾಗಿರೋ ಜವಾಬ್ದಾರಿಯಲ್ಲಿ ಇದೀವಿ ಈಗ ಹೇಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆನೆ ಎದ್ದು ಎಣ್ಣೆ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಪೂರೈಸಿ ಅಡಿಗೆ ಊಟ ತಿಂಡಿ ಬಗೆ ಬಗೆಯ ಅಡಿಗೆಗಳನ್ನ ಮಾಡಿ ಹೇಗೆ ನನ್ನ ತಂದೆ ತಾಯಿ ನಮಗೆ ಬಡಿಸ್ತಿದ್ರು, ಈಗ ಆ ರೀತಿಯ ಕೆಲಸಗಳನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಒಂದು ಸಂಸ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಈಗ ನಮಗೆ ಹಬ್ಬ ಅನ್ನೋದು ಒಂದು ಜವಾಬ್ದಾರಿ ಅಂತ ನನ್ನ ಪ್ರಕಾರ ಅನ್ಕೊಳ್ತೀನಿ. ರಾಜೀವ್ ಸರ್, ನಿಮ್ಮ ಪ್ರಕಾರದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಹೇಗೆಲ್ಲ ಮನೆ ಮಾತಾಗುತ್ತೆ? ತುಂಬ ಖುಷಿ ಆಗುತ್ತೆ. ಈಗ ನಮಗೂ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು. ಈಗ ನನ್ನ ವೈಫ್ ನೋಡ್ಕೋತಾರೆ, ಅದೇನು ತೊಂದರೆ ಇಲ್ಲ.
ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳು ಕೊಟ್ಟು ಪಂಚಾಂಗ ಶ್ರವಣ ಮಾಡ್ಬೇಕೀಗ. ಹಾಗೆ ಹೊಸ ಅಡುಗೆಗಳು, ನಂತರ ದೇವಸ್ಥಾನಕ್ಕೆ ಹೋಗೋದು, ಹಿರಿಯರ ಆಶೀರ್ವಾದ ತಗೊಳ್ಳೋದು, ಅದೆಲ್ಲ ಹಾಗೆ ಖುಷಿ ಆಗುತ್ತೆ ಅಲ್ವಾ? ಇದಿಷ್ಟರ ಮಧ್ಯದಲ್ಲಿ ಸಂಜೆ ಎಲ್ಲ ಮುಗಿದ್ಮೇಲೆ ಚಂದ್ರನನ್ನ ಕಾಯೋದು ನೋಡಿ, ತುಂಬಾ ವಿಶೇಷವಾಗಿರುತ್ತೆ. ಪ್ರತಿದಿನ ಚಂದ್ರ ಬಂದ್ರು ಸಹ ಆ ದಿನದ ಚಂದ್ರನಿಗೋಸ್ಕರ ನಿಂತು ಕಾಯೋದು ಯಾರು ಮೊದಲು ನೋಡ್ತಾರೆ ಅನ್ನೋದು ತುಂಬಾ ವಿಶೇಷ ಅನುಭವ. ಅಂದ್ರೆ ಸೂರ್ಯನ ಪ್ರಖರವಾದಂತಹ ಬೆಳಕು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೋ, ಸಂಜೆ ಹೊತ್ತು ಯುಗಾದಿ ಚಂದ್ರನನ್ನ ನೋಡೋದು ಒಂದು ವಾಡಿಕೆಯಾಗಿ ನಮಗೆ ಗೋಚರವಾಗ್ತಾ ಇದೆ. ಹಾಗಾಗಿ ನಾವಿವತ್ತು ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಪ್ರಮುಖವಾಗಿ ಇಬ್ಬರು ನಾಡಿನ ಹೆಸರಾಂತ ಗಾಯಕರು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ, ಈಗ ಸಿನಿ ರಾಗದಲ್ಲಿ ಯುಗಾದಿ ಹಬ್ಬದ ಸಂಭ್ರಮಾಚರಣೆ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡೋಣ. ಈಗ ಯಾರು ಮೊದಲು ಹಾಡ್ತೀರಾ? ಹಾಗಾದ್ರೆ ನಾನೇ ಹಾಡ್ತೀನಿ. ದೀಪಿಕಾ ಹಾಡಿ ಹಾಗಾದ್ರೆ. ಯಾವುದೇ ಕಾರ್ಯಕ್ರಮಗಳಾದ್ರೂ ಹಬ್ಬ ಆಚರಣೆಗಳು ಇರೋದು ಒಂದು ದೈವಿಕತೆ ಇವುಗಳನ್ನ ಮೂಡಿಸ್ಲಿಕ್ಕೆ, ಅದರಲ್ಲೂ ಲಕ್ಷ್ಮಿಯ ಆಗಮನ ಆಗ್ಲಿ, ಒಂದಷ್ಟು ಒಳ್ಳೇದಾಗ್ಲಿ ಅನ್ನೋದು ಎಲ್ಲರ ಆಶಯ ಕೂಡ. ಹಾಗಾಗಿ ನಾನು ಒಂದು ಲಕ್ಷ್ಮಿಯ ಒಂದು ಗೀತೆಯನ್ನೇ ಮೊದಲನೇದಾಗಿ ಖಂಡಿತ ಹಾಡಿ ದೀಪಿಕಾ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ. ಶುಕ್ರವಾರವೋ ಪೂಜಾ ಸಮಯವು, ಶುಕ್ರವಾರವೋ ಪೂಜಾ ಸಮಯವು, ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನಿನ್ನ ಕಂಗಳ ಚಂದ್ರಿಕೆಯಲ್ಲಿ ನಲಿಯುವ ಭಾಗ್ಯವ ನೀ ಕೊಡಲಾರೆಯ, ನಿನ್ನ ಕಾಲ್ಗಳ ಗೆಜ್ಜೆಯ ನಾದಕ್ಕೆ ಕುಣಿಯುವ ಯೋಗವ ನೀ ತರಲಾರೆಯ. ಈ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮನು ಹರಸಮ್ಮ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರಲಿ ಅನ್ನುವಂಥದ್ದು ಈ ಒಂದು ಹಾಡಿನ ಸಾರಾಂಶ. ಜೊತೆಗೆ ಲಕ್ಷ್ಮಿ ಬೇಕೇ ಬೇಕು ಎಲ್ರಿಗೂ ಅಲ್ವಾ? ನೀವೆಲ್ಲ ಸರಸ್ವತಿ ಪುತ್ರರಾದರೂ ಕೂಡ ಜೊತೆಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂಥದ್ದು ಕೂಡ ಈ ಒಂದು ಹಾಡಿನ ಮುಖ್ಯನ ಆಗುತ್ತೆ. ಇನ್ನು ಡಾಕ್ಟರ್ GSS ಅವರ ಒಂದು ಸಾಲನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಅನ್ಸುತ್ತೆ, ಕೇಳಿದ್ದೀವಿ ಕೂಡ. ಅಂದರೆ ಈ ಒಂದು ಹಬ್ಬ ಇದೆಯಲ್ಲ, ಯುಗಾದಿ ಹಬ್ಬ, ಬಂದ ಚೈತ್ರದ ಹಾದಿಗೆ ಅಂತೆ ಅವ್ರು ಹೇಳ್ತಾರೆ. ಅಂದರೆ ಈ ಚೈತ್ರ ಬಂದ ಹಾದಿಗೆ ಏನಾಗುತ್ತೆ, ಬೇವು ಬೆಲ್ಲದ ಬೀಡಿಗೆ, ಹೊಸತು ವರ್ಷ ಹೊಸತು ಹರುಷ ನಮ್ಮೆಲ್ಲರ ಮನದಲ್ಲಿ ತರುವಂತಹ ಒಂದು ಸಂತಸದ ಸಾಲನ್ನು ಡಾಕ್ಟರ್ GSS ಅವರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೆಲ್ಲೂ ಹಬ್ಬ ಹಬ್ಬ, ಎಲ್ಲ ಕಡೆಯೂ ಹಬ್ಬ. ಇದು ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಪದ್ಧತಿಯಲ್ಲಿ ಒಂದು ಹೊಸ ಯುಗದ ಆರಂಭದ ಹಬ್ಬ. ಎಲ್ಲೆಲ್ಲೂ ಹಬ್ಬ ಹಬ್ಬ. ರಾಜೀವ್ ಸರ್ ಇಬ್ಬರು ಒಟ್ಟಿಗೆ ಸೇರಿ ಹಾಡಿ. ಓ ಹೌದಾ? ಓಕೆ, ಖಂಡಿತ ಹಾಡಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಆಹಾ, ನೋಡಿ, ಎಲ್ಲೆಲ್ಲೂ ಹಬ್ಬದ ಸಂಭ್ರಮಾಚರಣೆ. ನಾವೇನು ಮಾಡ್ತೀವಿ ಹಬ್ಬದ ದಿನ ಅಂತಂದರೆ, ಮನೆಯ ಬಾಗಿಲಿಗೆ ಹಸಿರು ತೋರಣವನ್ನು ಕಟ್ಟೋದ್ರಿಂದ, ಬಾಗಿಲ ಮುಂದೆ ರಂಗವಲ್ಲಿ ಹಾಕೋದ್ರಿಂದ ಆರಂಭ ಆಗುತ್ತೆ.
ಅಲ್ವೇ? ಜೊತೆಗೆ ಈ ಮಾವಿನ ತೋರಣದ ಜೊತೆಗೆ ಬೇವಿನ ಒಂದು ತೋರಣವನ್ನು ನಾವು ಕಟ್ತೀವಿ. ಅಂದ್ರೆ ಮನೆಯಲ್ಲಿ ಹೊರಗಡೆ ಒಳಗಡೆ ಈ ನಕಾರಾತ್ಮಕದ್ದು ಏನೇನಿದೆ ಎಲ್ಲ ಹೊರಗೆ ಹೋಗಬೇಕು, ಮನೇಲಿ ಇದ್ದಿದ್ದೆಲ್ಲ ಹೊರಗೆ ಹೋಗಬೇಕು, ಮನೆಗೂ ಕೂಡ ಅದು ಬರಬಾರ್ದು ಅನ್ನುವಂತಹ ಒಂದು ಸಂಕೇತ. ಹಾಗಾಗಿ ಆ ಬಾಗಿಲನ್ನು ತೆರೆದಾಗ ನಮಗೆಲ್ಲವೂ ಒಂದು ಸಕಾರಾತ್ಮಕ ಯೋಜನೆಗಳು ಬರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈಗ ಹಬ್ಬದ ಸಲುವಾಗಿ ಬಾಗಿಲನ್ನು ತೆರೆಯೋಣ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು, ಪರಮಪದದೊಳಗೆ ವಿಷಧರನ ಕಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ, ನರಹರಿಯೇ ಬಾಗಿಲನು ತೆರೆದು, ಬಾಗಿಲನು ತೆರೆದು, ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ. ಬಾಗಿಲು ತೆರೆದಿದ್ದಾಯಿತು, ಉಡುಪಿ ಶ್ರೀಕೃಷ್ಣ ಕಂಗೊಳಿಸಿದ್ದಾಯಿತು, ಇನ್ನೇಕೆ ತಡ ಹಾಗಾದರೆ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಸಾರ್ವಕಾಲಿಕ ಯುಗಾದಿಯ ಹಾಡು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಇಬ್ಬರ ದನಿಯಲ್ಲಿ ಕೇಳುವಂತಹ ಒಂದು ಸೌಭಾಗ್ಯ ಇವತ್ತು ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಅಂತಲೇ ಹೇಳ್ಬೋದು. ಹಾಡಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅಂದರೆ ಎಷ್ಟು ಯುಗವನ್ನು ನಾವೆಲ್ಲ ನೋಡಿದ್ದೇವೆ ಅಲ್ವಾ? ಈ ಸಂವತ್ಸರಗಳು ಹಾಗೆ ಮತ್ತೆ 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 ಹೊಸತನ ಬರ್ತಾನೆ ಇರಬೇಕು, ಹೊಸ ಸಂವತ್ಸರ ಬರ್ತಾ ಇರಬೇಕು. ಹಾಗಾಗಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರಲೇಬೇಕು. ಅದೊಂದು ಸಾರ್ವಕಾಲಿಕ ಹಾಡಾಗಿ ಕೊಟ್ಬಿಟ್ಟಿದ್ದಾರೆ ಬೇಂದ್ರೆಯವರು. ಅಂದರೆ ಈ ದಿನ ಮಾತ್ರವಲ್ಲ, ಯಾವಾಗಲೂ ಈ ಗೀತೆನ ಕೇಳಿದ್ರು ಎಲ್ಲೋ ಒಂದು ಕಡೆ ಮತ್ತೆ ನಾವು ಯುಗಾದಿ ಹಬ್ಬದ ಆಚರಣೆಯಲ್ಲಿದ್ದೇವೆ ಅಂಥೇಳಿ ಅನ್ನಿಸ್ತಾ ಹೋಗುತ್ತೆ. ಈಗಾಗಲೇ ಹೇಳಿದ್ವಿ ಮನೆಯಲ್ಲಿ ಹಬ್ಬದ ವಾತಾವರಣ ಹೇಗೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು, ಇಬ್ಬರು ಮನೆಯಲ್ಲಿ ಅದ್ಭುತವಾಗಿ ಹಬ್ಬವನ್ನು ಮಾಡುವಂತಹ ಒಂದು ರೀತಿ ನಮಗೆ ಅರ್ಥ ಆಗ್ತಾ ಹೋಯಿತು. ಗಾಯಕರು ಅಂದಾಗ ಒಂದಿಷ್ಟು ಆಟ ಆಡ್ಬೋದೇನೋ ನಾವು. ಆದರೆ ಆಟ ಅಂದರೆ ಇಲ್ಲೇನು ಆಟಿಕೆಗಳಿಲ್ಲ, ಪದಗಳ ಆಟ, ಪದಗಳೊಂದಿಗೆ ನಾವು ಹಾಡಿನ ಆಟ ಆಡೋಣ. ನಾನೊಂದಿಷ್ಟು ಪದಗಳನ್ನು ಕೊಡ್ತೀನಿ, ಆ ಪದಗಳ ಮುಖೇನ ನೀವು ಈ ಒಂದು ಹಬ್ಬಕ್ಕೆ ಸಂಬಂಧಿತ ಗೀತೆಗಳನ್ನು ಹಾಡಬೇಕು. ಆಗ್ಬೋದಾ? ದೀಪಿಕಾ ಅವರ, ರಾಜೀವ್ ಅವರ ರೆಡಿ ಇದ್ದೀರಾ? ಹಾಗಾದರೆ ನಾನೀಗ ಒಂದಿಷ್ಟು ಪದಗಳನ್ನು ಕೊಡ್ತೀನಿ, ಆ ಪದಗಳು ಯಾವುದು ಅಂತ ಹೇಳಿ ನೀವು ಯೋಚಿಸ್ತಾ ಇರ್ತೀರಿ, ನನಗೂ ಕೂಡ ಅಷ್ಟೇ ಖುಷಿ ಇದೆ. ಈಗ ಹೂವು ನೋಡಿ ಇಲ್ಲಿ. ಓಕೆ, ನಿಮ್ಮ ಅನುಕೂಲ, ನಿಮ್ಮ ಇಷ್ಟ, ಹಾಡಿ ಸರ್. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸವಿ ನುಡಿಯ, ಜೇನಂತ ಸಿಹಿ ನುಡಿಯ. ಹಬ್ಬ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇನ್ನು ಹಬ್ಬ ಆಯಿತು, ಜೊತೆಗೆ ಪೂಜೆ. ನಾನು ಹಾಡ್ತೀನಿ. ಇಬ್ರು ನಾನು ಹಾಡ್ಬಿಡ್ತೀನಿ. ಇಬ್ರು ಹಾಡ್ತೀರಾ? ಸರಿ, ಹಾಗಾದ್ರೆ ಒಲೊಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ,
ರಾಗದಾನ ಪ್ರೇಮಗಾನ ಸಂಜೀವನ. ಉಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ, ರಾಗತಾನ ಪ್ರೇಮಗಾನ ಸಂಜೀವನ. ಇನ್ನೊಂದು ಹಾಡು ಹಾಡ್ಬೋದು. ಆಹಾ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ನೋಡಿ, ಈ ಹಾಡು ಪೂಜೆಗೂ ಆಗತ್ತೆ, ಹೂವಿಗೂ ಆಗ್ಬಿಡುತ್ತಲ್ವಾ. ಈಗ ತಿಂಗಳು ನಾನು ಹಾ ಒಂದು ಅದ್ಭುತವಾದ ಜನಪದ ಗೀತೆ. ಹಾ. ತಿಂಗಳು ಮುಳುಗಿದವು, ರಂಗೋಲೆ ಬೆಳಗಿದವು, ತಿಂಗಳು ಮುಳುಗಿದವು, ರಂಗೋಲೆ ಬೆಳಗಿದವು, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ಎಂತೆಂಥ ಹಾಡುಗಳಿದೆ ನೋಡಿ, ಒಂದು ಪದ ಕೊಟ್ಟರೆ ಸಾಕು ನಮಗೆ ಎಷ್ಟು ಹಾಡುಗಳು ನೆನಪಿಗೆ ಬರುತ್ತೆ ಅಂತ ಹೇಳಿ. ಅಂದರೆ ಹಬ್ಬವನ್ನು ನಾವು ಹೇಗೆಲ್ಲ ಸಂಭ್ರಮಿಸಬಹುದು ಅಂತ ಹೇಳಿ ಹಾಡಿನ ಮುಖೇನ, ಅದರಲ್ಲೂ ಪ್ರಮುಖವಾಗಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನಪೂರ್ತಿ ಸಾಕಾಗೋದಿಲ್ಲ ಅಂಥೇಳಿ ನನಗಂತೂ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ನಾವು ಹಿಂದಿನ ಕಾಲಕ್ಕೆ ಹೋಗೋಣ. ಆ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತಿದ್ವಿ, ಬೆಳಗ್ಗೆ ಬೇಗ ಎದ್ಬಿಟ್ಟು ಅಭ್ಯಂಜನ ಸ್ನಾನ ಮಾಡಿ, ಹೊಸ ಬಟ್ಟೆಯನ್ನು ತೊಟ್ಟು, ಮನೆಯಲ್ಲಿ ಇರುವಂತಹ ಹಿರಿಯರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ, ಅವ್ರು ಮಾಡುವಂತಹ ಪೂಜೆ ಕಾಯ್ತಾ ಇದ್ದಿದ್ದು ಯಾವುದಕ್ಕೆ? ಪ್ರಸಾದಕ್ಕೆ. ಏನು ಪ್ರಸಾದ ಸಿಗುತ್ತೆ ನಮಗೆ ಅಂತ ಹೇಳಿಬಿಟ್ಟು, ಅದಕ್ಕೂ ಮೀರಿ ಆ ಒಬ್ಬಟ್ಟಿನ ಘಮ ಬರ್ತಿರುತ್ತಲ್ಲ, ಎಷ್ಟು ಬೇಗ ನೈವೇದ್ಯ ಆಗುತ್ತಪ್ಪ, ಅದಾದ ತಕ್ಷಣ ಬಾಳೆಲೆಯಲ್ಲಿ ಊಟ ಮಾಡಿ ಎಲ್ಲವನ್ನ ಸವಿಬೇಕು ಅಂತ ಹೇಳಿ. ನಿಮಗೂ ಈ ಥರ ಅನ್ನಿಸ್ತಿದ್ಯಾ? ಖಂಡಿತವಾಗ್ಲು ಇದು ಅನ್ನಿಸ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಮನೆಯಲ್ಲೂ ಇದು ಇರ್ಬೇಕಾದಂತದ್ದೇ. ಎಲ್ಲರೂ ಅವ್ರವರೇ ಕೆಲಸಗಳಲ್ಲಿ ಬ್ಯುಸಿ ಇದ್ರೂ ಆ ಹಬ್ಬ ಅನ್ನೋದು ಒಂದು ಎಲ್ಲಾರನ್ನು ಒಟ್ಟು ಮಾಡಿ ಮನೆಯಲ್ಲಿ ಕೂರಿಸಿ ಒಟ್ಟಾಗಿ ಊಟ ಮಾಡೋದಿದೆಯಲ್ಲ, ಅದು ಕೊಡೋ ರುಚಿಯೇ ಬೇರೆ. ಅಂದ್ರೆ ಸಂಬಂಧಗಳ ಸವಿ, ಎಲ್ಲ ಊಟಗಳ ಸವಿ ಅಂತ ಹೇಳ್ತಾ ಇದ್ದೀರಿ. ಒಬ್ಬಟ್ಟು ಈಗಿನ ಕಾಲದಲ್ಲಿ ಯಾವಾಗ ಬೇಕಾರೋ ತಿನ್ಬೋದು, ಮಾಡ್ಬೋದು. ಆದ್ರೆ ಹಬ್ಬದಲ್ಲಿ ಮಾಡೋ ಒಬ್ಬಟ್ಟಿಗೆ ಇರುವ ಸವಿ ಬೇರೆ ದಿನ ಸಿಗಲ್ಲ ಅನ್ನೋದು ನನ್ನ ಅನಿಸಿಕೆ. ಕಾರಣ ಎಲ್ಲ ಒಟ್ಟಾಗಿ ಕೂತು ಮಾತಾಡ್ತಾ ಖುಷಿ ಖುಷಿಯಾಗಿ ಅದನ್ನ ಸವಿಯೋದಿದೆಯಲ್ಲ, ಅದರ ಆನಂದನೇ ಬೇರೆ ರೀತಿಯಾಗಿರುತ್ತೆ. ಕುಟುಂಬದ ಒಂದು ಮಹತ್ವ ಏನು ಅನ್ನೋದು ನಮಗಿಲ್ಲಿ ಹಿರಿಯರು ನಮಗೆ ಕಟ್ಕೊಟ್ಟು ಬಂದಿದ್ದಾರೆ. ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅಂದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಅವಿಭಕ್ತ ಕುಟುಂಬ ಆಗುತ್ತೆ ಅಂತ ಹೇಳ್ಬೋದು. ನೀವೇನಂತೀರಿ ರಾಜೀವ್? ಸೊ ಈ ಒಂದು ಹಬ್ಬವನ್ನ ನಾವಿಷ್ಟೆಲ್ಲ ರೀತಿಯಲ್ಲಿ ಸವಿತಾ ಇದ್ದೀವಿ. ಜೊತೆಗೆ ಇನ್ನೊಂದು ವಿಚಾರವನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ ಕಾಲದಲ್ಲಿ ನಮಗಿದ್ದಿದ್ದು ದೂರದರ್ಶನ, ಅಲ್ಲಿ ಬರ್ತಾ ಇರತಕ್ಕಂತಹ ಒಂದು ಕನ್ನಡ ಚಿತ್ರವನ್ನ ನಾವು ನೋಡಬೇಕು ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಟಿವಿ ಮುಂದೆ ಕುತ್ಕೊಳ್ತಾ ಇದ್ವಿ. ನೀವೇನಂತೀರಿ? ಆ ಕಾಲನ ನೀವು ಸವಿದಿದ್ದೀರಾ? ಅದೊಂದೇ ಇದ್ದಿದ್ದು, ದೂರದರ್ಶನ ನೋಡೋದೇ ಖುಷಿ ನಮ್ಗೆ. ಮಲಗುಡಿ ಡೇಸ್ ಆಗಿರ್ಬೋದು, ಎಲ್ಲ ದೂರದರ್ಶನದಲ್ಲೇ ಬರ್ತಾ ಇದ್ದಿದ್ದು. ಆಗ ರಾಮಾಯಣ ಧಾರಾವಾಹಿ ಇರಬಹುದು, ಬರ್ತಿದ್ದ ಚಿತ್ರಗೀತೆಗಳಿರಬಹುದು, ಆಮೇಲೆ ಯಾವಾಗ ಫಿಲ್ಮ್ ಎಲ್ಲ ಹಾಕ್ತಿದ್ರು ಚಲನಚಿತ್ರಗಳನ್ನ ನೋಡ್ಲಿಕ್ಕೆ, ಎಲ್ಲಾ ಕೆಲಸಗಳನ್ನೂ ಮುಗಿಸಿ ಹೋಮ್ವರ್ಕ್ ಓದೋದು ಎಲ್ಲ ಮುಗಿಸಿ ಆ ಸಮಯಕ್ಕೆ ಮೀಸಲಿಡೋದಿದೆಯಲ್ಲ, ಆಗ್ಲೂ ಕೂಡ ಎಲ್ಲ ಒಟ್ಟಿಗೆ ಕುತ್ಕೊಂಡು ಚಂದನ ವಾಹಿನಿನ ನೋಡೋದೇ ಒಂದು ಹಬ್ಬ ಆಗಿತ್ತು ಅಲ್ವಾ? ಈಗಂತೂ ಸ್ವಲ್ಪ ಪರೀಕ್ಷೆ ಸಮಯ, ಹಾಗಾಗಿ ಒಂದರ್ಥದಲ್ಲಿ ಹಬ್ಬನೂ ಮಾಡಬೇಕು, ಈ ಕಡೆ ಮಕ್ಕಳ ಪರೀಕ್ಷೆಗೂ ನಾವು ಸವಾಲಾಗಿ ನಿಂತ್ಕೊಂಡು ಅವರಿಗೂ ಸಾಥ್ ಕೊಡಬೇಕು. ಎಲ್ಲದರ ಮಿಶ್ರಣವೇ ಈ ರೀತಿಯ ಹಬ್ಬ ಅಂತಾನೆ ಹೇಳ್ಬೋದು. ನೀವು ಹೇಳಿದ್ರಿ ಒಂದಿಷ್ಟು ಸಿನಿಮಾಗಳನ್ನ ನೋಡುವಂತಹ ಸನ್ನಿವೇಶವು ನಮ್ಮ ಮನೆಯಲ್ಲಿತ್ತು ಅಂತ ಹೇಳಿ. ಸಿನಿಮಾ ಗೀತೆಗಳು ಅಂತಂದಾಗ ಸಾಮಾನ್ಯವಾಗಿ ನಾವು ಸಿನಿಮೀಯ ಗೀತೆಗಳನ್ನ ಆಗಿಂದಾಗೆ ಕೇಳ್ತಾ ಇರ್ತೀವಿ. ಸಿನಿಮಾದಲ್ಲಿ ಅಳವಡಿಕೆಯಾದಂತಹ ಶಾಸ್ತ್ರೀಯ ಅಥವಾ ಭಕ್ತಿ ಪ್ರಧಾನ ಗೀತೆಯನ್ನ ಇದೀಗ ನಿಮ್ಮಿಬ್ಬರ ದನಿಯಲ್ಲಿ ಆಲಿಸುವಂತಹ ಸಮಯ ಆಗುವುದಾ? ಯಾವ್ದು ಹಾಡ್ತೀರಿ ರಾಜೀವ್ ಸರ್? ಎಲ್ಲೆಲ್ಲೂ ಸಂಗೀತ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಖಂಡಿತ ಹಾಡಿ. ಎಲ್ಲೆಲ್ಲೂ ಸಂಗೀತವೇ
ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ. ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಸದ ನಿದ ನಿಸ ನಿ ನಿಸರಿಗ ಮಗ ಸ ನಿ ನಿ ದ ದ ಮ ಮಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಬಳುಕುವಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸಂಗೀತವೇ. ಆ ಸಪ್ತಸ್ವರಗಳು ನಮ್ಮೊಳಗೆ ಹೊಕ್ಕಾಗ ಒಂದರ್ಥದಲ್ಲಿ ರೋಮಾಂಚನ, ಅಲ್ಲದೆ ಆ ಒಂದು ಭಕ್ತಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ಅರ್ಥದಲ್ಲಿ ಭಾರತ ಭೂಷಿರ ಮಂದಿರ ಸುಂದರಿಯನ್ನ ನೀವು ಸಾಲಾಗಿ ರಾಗವಾಗಿ ಹಾಡಿದಾಗ ಹೇಗಿರುತ್ತೆ ಕೇಳಿಸ್ತೀರಾ? ಖಂಡಿತವಾಗಿ. ಹಾಡಿ. ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರಿ ಶಿವತಾಂಡವದ ಢಮರು ನಿನಾದ, ನಾದ ಬ್ರಹ್ಮನ ಓಂಕಾರನಾದ. ಆ ಆ ಆ ಶಿವತಾಂಡವದ ಢಮರು ನಿನಾದ, ನಾದ ಬ್ರಹ್ಮನ ಓಂಕಾರನಾದ. ನಾದದಿ ಲೀನ ಆಗಮ ವೇದ, ನಾದ ವೇದ ಶಿವೇ, ನಾದ ವೇದ ಶಿವೇ ನಿನ್ನ ವಿನೋದ. ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರಿ. ಒಂದು ಗೀತೆ ಅಥವಾ ಈ ಸಂಗೀತ ಅನ್ನುವಂಥದ್ದು ವೈದ್ಯಕೀಯವಾಗಿಯೂ ದೃಢವಾಗಿದೆ, ಎಷ್ಟೋ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಈ ಲೋಕವೆಲ್ಲ ನಾವು ನಾದಮಯ ಅಂತಲೇ ಹೇಳ್ಬೋದು. ಯಾವುದರಲ್ಲಿ ನಾದ ಇಲ್ಲ? ಪ್ರತಿಯೊಂದರಲ್ಲೂ ನಾದ ಇದೆ, ಪ್ರತಿಯೊಂದರಲ್ಲೂ ಸಂಗೀತ ಇದೆ. ಆದರೆ ಅದನ್ನು ಆಸ್ವಾದಿಸುವಂತಹ ಗುಣ ಮಾತ್ರ ನಮ್ಮದಾಗಿರಬೇಕು. ಹಾಗಾಗಿ ನಾದಮಯ ಈ ಲೋಕವೆಲ್ಲ ನಾದಮಯ. ದಯವಿಟ್ಟು ಹಾಡಿ ರಾಜೀವ್ ಅವರೇ. ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ, ಕುಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು. ನಾದಮಯ ಈ ಲೋಕವೆಲ್ಲ, ನಾದಮಯ. ಅದಕ್ಕಾಗಿಯೇ ಹೇಳಿದ್ದು ಈ ಲೋಕವೆಲ್ಲ ನಾದಮಯ ಅಂತ ಹೇಳಿ. ಆದರೆ ಇವತ್ತು ಇಂದು ಎನಗೆ ಗೋವಿಂದ ಅಂದಾಗ ಆ ಒಂದು ಗೀತೆ, ಆ ಕಾಲದ ಗೀತೆ, ಸುಶ್ರಾವ್ಯವಾದಂತಹ ಕಂಠಸಿರಿ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಮನದಲ್ಲಿ ಸದಾ ಕಾಲ ಗುನುಗುವಂತಹ ಗೀತೆ. ಅದೇ ಗೀತೆಯನ್ನು ಇದೀಗ ನಾವು ದೀಪಿಕಾ ಅವರ ಧ್ವನಿಯಲ್ಲಿ ಕೇಳಬೇಕು. ಇಂದು ಎನಗೆ ಗೋವಿಂದ. ಇಂದು ಎನಗೆ ಗೋವಿಂದ, ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ, ಮುಕುಂದನೇ. ಇಂದು ಎನಗೆ ಗೋವಿಂದ, ನಿನ್ನಯ ಪಾದಾರವಿಂದವ ತೋರೋ
ಮುಕುಂದನೇ ಮುಕುಂದನೇ ಇಂದಿರಾ ರಮಣನೇ ನಂದಗೋಪಿಯ ಕಂದ ಇಂದಿರಾ ರಮಣನೇ ನಂದಗೋಪಿಯ ಕಂದ ಮಂದರೋಧಾರ ಆನಂದ ಚಂದಿರ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ಹಾಡಿದ್ರಿ ಇಬ್ಬರೂ ಕೂಡ. ಅಂದರೆ ಈ ಭಕ್ತಿ ಪ್ರಧಾನ ಗೀತೆಗಳಿರ್ಬೋದು, ಶಾಸ್ತ್ರೀಯ ಗೀತೆಗಳಿರ್ಬೋದು, ಇದನ್ನೆಲ್ಲ ಆಲಿಸುವಾಗ ನಮ್ಮಲ್ಲಿ ಒಂದರ್ಥದಲ್ಲಿ ಭಕ್ತಿಯ ರಸ ಮೂಡ್ತಾ ಹೋಗುತ್ತೆ. ಅಂದರೆ ಬೇಡ ಅಂತಂದ್ರೂ ನಾವು ಬೇರೆ ಯೋಚನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಎಲ್ಲ ಗೀತೆಗಳು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ. ಇನ್ನು ಗಾಯಕರು ಅಂದಾಗ ಬೇರೆ ಬೇರೆ ಜಾನರಲ್ಲಿ ಹಾಡುವಂತಹ ಗೀತೆಗಳು ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿ ನನಗಂತೂ ಗೊತ್ತು. ಹಾಗಾಗಿ ಈ ಗೀತೆಗಳನ್ನು ತಾವು ಹೇಗೆ ಕಲಿತೀರಿ? ಮೊದಲನೇದಾಗಿ ನಿಮ್ಮಿಬ್ಬರಲ್ಲಿ ಇದೊಂದು ಪ್ರಶ್ನೆ. ಈಗ ಬೇರೆ ಹಾಡುಗಳನ್ನು ಕೇಳಿ ನೀವು ಕಲಿತೀರೋ ಅಥವಾ ಸಾಹಿತ್ಯನ ಅರ್ಥ ಮಾಡಿಕೊಂಡು ಕಲಿತೀರೋ? ಹೇಗೆ? ಈಗ ತತ್ವಪದ ಇರ್ಬೋದು, ವಚನ ಇರ್ಬೋದು, ಜನಪದ ಇರ್ಬೋದು, ಲಾವಣಿ ಇರ್ಬೋದು, ಗೀಗಿ ಪದ ಇರ್ಬೋದು, ಅನೇಕ ಪ್ರಕಾರಗಳಿದೆ. ಹೇಗೆ ಕಲಿತಾ ಹೋಗ್ತೀರಿ ರಾಜೀವ್ ಸರ್? ಮೊದಲಾಗಿ ಅವಾಗೆಲ್ಲ ಕ್ಯಾಸೆಟ್ಗಳು ಬರೋದು, ಅವಾಗ ಕೇಳಿ ಬರ್ಕೊಂಡು ಹಾಡ್ತಾ ಇದ್ವಿ. ಈಗೆಲ್ಲ ಮೊಬೈಲಲ್ಲೇ ಬಂದ್ಬಿಟ್ಟಿದೆ. ಯೂಟ್ಯೂಬಲ್ಲಿ ಹಾಕಿದ್ರೆ ಏನೋ ಒಂದು ಸಿಕ್ಬಿಡುತ್ತೆ, ಅಲ್ಲಿ ಬರ್ಕೊಂಡು ಹಾಗೆ ಪ್ರಾಕ್ಟೀಸ್ ಮಾಡ್ಬಿಡ್ತೀವಿ. ಆಗ ತುಂಬಾ ಕಷ್ಟಪಡ್ತಿದ್ವಿ ಹಾಡು ಕಲಿಯೋಕೆ. ಒಂದು ಟಿವಿ ಪ್ರೋಗ್ರಾಮ್ ಹೋಗ್ಬೇಕು ಅಂದ್ರೆ ಹಾಡು ಕಲ್ತ್ಕೊಂಡು ಬರೆದು ಅದನ್ನೆಲ್ಲ ಬಾಯ್ಟ್ ಮಾಡಿ ತುಂಬಾ ಕಷ್ಟ ಇರೋದು. ಇವಾಗ ಸುಲಭ ಆಗೋಗಿದೆ. ಅಂದ್ರೆ ನೀವು ಒಬ್ಬ ಸಂಗೀತ ಶಿಕ್ಷಕರಾಗಿ, ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸ್ತೀರಿ? ನಾನು ಪ್ರತಿಯೊಬ್ಬರಿಗೂ ಹಾಡು ಬರ್ಸಿನೇ ಹೇಳ್ಕೊಡೋದು. ಅದ್ರ ನೊಟೇಶನ್ಸ್ ಕೂಡ ಬರ್ಸ್ತೀನಿ. ಹಾಡು ಬರ್ಸಿ ಅದರ ಸ್ವರಗಳು ಬರ್ಸಿ ಹೇಳ್ಕೊಡ್ತೀನಿ. ದೀಪಿಕಾ ಅವ್ರೆ, ನೀವು ಹೇಳಿ, ಇದೇ ಪ್ರಶ್ನೆ ನಿಮಗೆ. ನನ್ನ ಪ್ರಕಾರ ಅಂದ್ರೆ ಒಬ್ಬ ಸಂಗೀತಗಾರರಿಗೆ ಹಾಡೋದು ಎಷ್ಟು ಮುಖ್ಯನೋ ಕೇಳೋದು ತುಂಬಾ ಅಷ್ಟೇ ಮುಖ್ಯ. ಮತ್ತೊಬ್ಬ ಕಲಾವಿದರನ್ನ ನಾವು ಕೇಳಲಿಕ್ಕೆ ನಾನು ರೆಡಿ ಇಲ್ಲ ಅಂದ್ರೆ ನಾನು ಕಲಾವಿದರೇ ಅಲ್ಲ. ನಿಜ. ಯಾಕಂದ್ರೆ ದೊಡ್ಡವರು ಏನು ಹಾಡಿ ಬಿಟ್ಟು ಹೋಗಿದಾರೋ ನಾವು ಅದನ್ನೇ ಕಲಿತು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ ಹೊರತು ಅವ್ರು ಏನು ಕಲ್ತಿದ್ದಾರೆ, ಅವ್ರು ಏನು ಹಾಡಿದ್ದಾರೆ, ಯಾವ ರೀತಿಯಲ್ಲಿ ಅವ್ರು ಅದನ್ನು ಪ್ರಸ್ತುತಪಡಿಸ್ತಿದ್ದಾರೆ, ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಕೇಳಲಿಕ್ಕೆ ಅಭ್ಯಾಸ ಮಾಡ್ಕೊಂಡು ಮಾತ್ರ ನಮಗೆ ನಾವು ಅದನ್ನು ಮೈಗೂಡಿಸ್ಕೊಳ್ಬೋದು, ಅಳವಡಿಸ್ಕೊಳ್ಬೋದು ಅನ್ನೋದು ನನ್ನ ಒಂದು ಆಶಯ. ಏನಂದರೆ ಅವರು ಹಾಡುವಾಗ ಅವರ ಭಾವನೆಗಳಿರಬಹುದು, ಅವರು ಹೇಗೆ ಅದನ್ನ ಪ್ರಸ್ತುತಪಡಿಸ್ತಿದ್ದಾರೆ, ಆಮೇಲೆ ಅಕ್ಷರಗಳ ಉಚ್ಚಾರಣೆ ಇರಬಹುದು, ರಾಗದ ಪ್ರಸ್ತುತಿ ಇರಬಹುದು, ತಾಳವನ್ನ ತಾಳ ಅಂದ್ರೆ ಇಷ್ಟೇ ಅಂತ ಇರುತ್ತೆ, ಅಷ್ಟರೊಳಗೆ ಏನೆಲ್ಲ ಅವರು ಆಟ ಆಡಬಹುದು, ಅದನ್ನೆಲ್ಲ ನಾವು ಹೇಗೆ ಕಲೀಲಿಕ್ಕೆ ಸಾಧ್ಯ? ಅವ್ರು ಹಾಡಿದ್ದನ್ನ ಕೇಳಿದಾಗ ಮಾತ್ರ. ಕೇಳುಗನಾಗದೇ ಹೊರತು ನಾವು ಹಾಡುಗನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಇಲ್ಲ, ಒಳ್ಳೆ ಮಾತನ್ನ ಹೇಳಿದ್ರಿ. ನಾನು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಓದಿದ್ದೆ ಕೂಡ. ಆಮೇಲೆ ಈಗೆಲ್ಲ ಬರ್ತಾ ಇರತ್ತಲ್ಲ ಫೇಸ್ಬುಕ್ಗಳಲ್ಲಿ ಆಗಾಗ ಒಂದಿಷ್ಟು ರೀಲ್ಸು, ಸ್ಟೋರೀಸ್ ಎಲ್ಲ ನೋಡ್ತಿದ್ದಾಗ ಯಾರೋ ಒಬ್ರು ವಿದ್ವಾಂಸರು ಅದನ್ನೇ ಹೇಳಿದ್ರು, ನಾವು ಕಲಾವಿದರಾಗಕ್ಕೂ ಮುಂಚೆ ಕೇಳುಗರಾಗಬೇಕು ಅಂತ ಹೇಳಿ. ಕೇಳುಗರಾದ್ರೆ ಅವರ ವಿಚಾರಧಾರೆಗಳನ್ನ ನಾವು ಆಲಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆ ಅರ್ಥ ಮಾಡಿಕೊಂಡ ಮೇಲೆ ನಾವು ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಅದೇ ಅರ್ಥದಲ್ಲಿ ದೀಪಿಕಾ ಅವರು ತಿಳಿಸ್ಕೊಟ್ರು. ಯಾಕೆ ಈ ವಿಚಾರವನ್ನು ನಾನು ನಿಮ್ಮಿಬ್ಬರಲ್ಲಿ ಕೇಳಿದೆ ಅಂತಂದರೆ, ಈಗ ನಿಮ್ಮಿಬ್ಬರಿಗೆ ಒಂದು ಕ್ವಿಜ್ ಆಗ್ಬೋದಾ? ಸೊ ದೀಪಿಕಾ ಅವರೇ, ನೀವಿವಾಗ ಒಂದು ತತ್ವ ಪದವನ್ನು ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಡಬೇಕು ಅಂತ ಹೇಳಿ ವಿನಂತಿ. ಖಂಡಿತವಾಗ್ಲು. ಓಕೆ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಹಚ್ಚನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು. ಹಚ್ಚನ್ನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು.
ಸಂಸ್ಕಾರ ಕಮಚೇಲಿ ಹೊಡೆಯಲೇಬೇಕು, ಸಂಸ್ಕಾರ ಕಮಚೇಲಿ ಹೊಡೆಯಲೇಬೇಕು, ಅಚ್ಯುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಬೇರೆ. ಅರೆ ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಬೇರೆ. ಪಾವು. ಈಗ ರಾಜೀವ್ ಅವರಿಗೆ ಒಂದು ಟಾಸ್ಕ್, ವಚನ ಒಂದು ಹಾಡ್ಬೋದಾ ತಾವು? ಈ ಕ್ಷಣಕ್ಕೆ ಯಾವ ವಚನ ನೆನಪಾಗುತ್ತೆ ಅದನ್ನ ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಡಿ ಅನ್ನುವಂಥದ್ದು. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ವಾವ್. ಮತ್ತೊಂದು ವಚನ ಮತ್ತೊಂದು ತತ್ವಪದ ಕೇಳ್ತೀನಿ, ಆದ್ರೆ ಇದೀಗ ಮರಾಠಿ ಅಭಂಗ್ ತಾವು ಹಾಡಬೇಕು ಅಂತ ಹೇಳಿ ವಿನಂತಿ. ಖಂಡಿತವಾಗ್ಲೂ. ಓಕೆ ಫೈನ್. ಕೇಶವ ಮಾಧವ तुझं नामात रे घोडवा, तुझं नामात रे घोडवा. केशवा माधवा तुझं नामात रे घोडवा, तुझं नामात रे घोडवा. तुझा सारख तूच देवा, तुला कुणाचा नाही हेवा. तुझा सारख तूच देवा, तुला कुणाचा नाही हेवा. वेळोवेळी संकटातुनी तारशी मानवा, केशवा माधवा तुझं नामात रे घोडवा, तुझं नामात रे घोडवा. ಆಹಾ ಸರ್, ಇವಾಗ ನಿಮ್ಮ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನ ಆಲಿಸ್ಬೇಕು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ. ಅಂದಾದ ಚಂದಾದ ಮಾಯ್ಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ. ಈ ಜನಪದ ಗೀತೆ ಅಂತ ಹೇಳಿ ಬಂದಾಗ ಬಹಳಷ್ಟು ಜನಪ್ರಿಯವಾದಂತಹ ಜನಪದ ಗೀತೆ ಭಾಗ್ಯದ ಬಳೆಗಾರ, ಅದು ದಯವಿಟ್ಟು ಹಾಡಿ ಸರ್. ಖಂಡಿತ ಇಬ್ರು ಹಾಡ್ತೀವಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ. ತೋರಿಸು ಬಾರೆ
ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ದೀಪಿಕಾ ಅವರೇ, ಈಗ ತತ್ವಪದ ಆಗ್ಲೇ ಹಾಡಿದ್ರಿ, ಆದ್ರೆ ಅದೇ ತತ್ವಪದದಲ್ಲಿ ಏನು ಕೂಡ ಏನು ಕೊಡವಾ Okay. ನಿಮ್ ದನಿಯಲ್ಲಿ ಖಂಡಿತ ಇವತ್ತು ಬೇಕೇ ಬೇಕು. ನಾನಂತೂ ಕಾಯ್ತಾ ಇದ್ದೀನಿ, ಅಫ್ಕೋರ್ಸ್ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಪ್ಲೀಸ್ ಹಾಡಿ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೊಡವ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೊಡವ. ತಿಕ್ಕಿಲ್ಲ ಬೆಳಗಿಲ್ಲ ಪಳ ಪಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ತಿಕ್ಕಿಲ್ಲ ಬೆಳಗಿಲ್ಲ ಪಳ ಪಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮೀರಿ ಮೀರಿ ಮಿಂಚುತ್ತದ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೊಡವ. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ, 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ, 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೊಡವ. ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೊಡವ. ವಾವ್, ಸಂಭ್ರಮ ಹೆಚ್ಚಿಸ್ತಾ ಇದೆ, ಇನ್ನೂ ಹೆಚ್ಚಾಗ್ತಾ ಇದೆ. ಈಗ ಗಾಯಕರು ಅಂದಾಗ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಅಥವಾ ಒಂದು ಕುತೂಹಲ ಇರುತ್ತೆ, ಒಂದು ಆಸಕ್ತಿ ಇರುತ್ತೆ. ಅದನ್ನು ಹೇಗೆ ನೀವು ವೈಭವೀಕರಿಸ್ತೀರಿ ಅಂತಂದರೆ ನಿಮ್ಮ ಗಾಯನದ ಮುಖೇನ. ಆದರೆ ಸಾಮಾನ್ಯವಾಗಿ ಸಂಗೀತ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಗಾಯಕರಿಗೆ ಈ ರೀತಿಯ ಒಂದು ಮಹದಾಸೆ ಇರುತ್ತೆ. ಯಾವ ರೀತಿ ಅಂತಂದರೆ ದೊಡ್ಡ ದೊಡ್ಡ ದಿಗ್ಗಜರ ಸಮ್ಮುಖದಲ್ಲಿ ಹಾಡಬೇಕು ಅಂಥೇಳಿ. ಅದಕ್ಕೆ ಅನ್ವರ್ಥವಾಗಿ ನಮ್ಮ ರಾಜೀವ್ ಸರ್ ಅಂತೂ ಪಿ ಬಿ ಶ್ರೀನಿವಾಸ್ ಅವರ ಎದುರಿಗೆ, ಎಸ್ ಜಾನಕಮ್ಮ ಅವರ ಎದುರಿಗೆ, ಎಸ್ ಪಿ ಬಿ ಸರ್ ಎದುರುಗಡೆಗೆ, ಆಮೇಲೆ ಇನ್ನೂ ಅನೇಕರಿದ್ದಾರೆ ಅಂತ ಅನಿಸುತ್ತೆ, ಸಾಕಾಗೋದಿಲ್ಲ ನನ್ನ ಬೆರಳುಗಳು. ಇನ್ನು ನಮ್ಮ ದೀಪಿಕಾ ಅವರಂತೂ ಎಸ್ ಪಿ ಬಿ ಸರ್ ಎದುರುಗಡೆ ಹಾಡಿ ಸೈ ಅನಿಸ್ಕೊಂಡಿರುವಂತಹ ಗಾಯಕಿ ಅಲ್ವಾ? ಹೇಗಿದ್ದು ಸರ್ ಆ ಒಂದು ಸಂದರ್ಭವನ್ನು ನೆನಪಿಸಿಕೊಂಡಾಗ ಈ ಕ್ಷಣದಲ್ಲಿ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ನಾನು ಫಸ್ಟ್ ಮೀಟ್ ಮಾಡಿದ್ದು ಪಿ ಬಿ ಶ್ರೀನಿವಾಸ್, ಆಮೇಲೆ ಎಸ್ ಜಾನಕಿ ಅವರು ಮೀಟ್ ಮಾಡಿದ್ದೆ. ಎಸ್ ಜಾನಕಿ ಅವರಂತೂ ಅವ್ರು ಹೇಗೆ ಅಂದರೆ ನಮ್ಮ ಮನೆಯಲ್ಲ ಮಕ್ಕಳ ಥರ ನೋಡ್ತಾರೆ, ಬಂದು ಹಿಂಗೆ ತಪ್ಕೊಳ್ಳೋದು, ಹಿಂಗೆ ಕೈ ಇಟ್ಕೊಳ್ಳೋದು, ಅದೆಲ್ಲ ನಮಗೆ ರೋಮಾಂಚನ ಆಗುತ್ತೆ ಈಗಲೂ. ಪಿ ಬಿ ಶ್ರೀನಿವಾಸ್ ಅವ್ರನ್ನ ಒಂದು ರಿಯಾಲಿಟಿ ಶೋ ಅಲ್ಲಿ ಮೀಟ್ ಮಾಡಿದೆ. ಅವರು ಅಲ್ಲಿವರೆಗೂ ಫೈನಲ್ವರೆಗೂ ಹೋಗಿದ್ದೆ, ಅವರೇ ಜಡ್ಜ್ ಆಗಿ ಬಂದಿದ್ರು, ಅವ್ರ ಮುಂದೆನೆ ಹಾಡಿದ್ದೆ, ಅದು ಮರೆಯೋಕ್ಕಾಗಲ್ಲ. ಇನ್ನೊಂದು ಎಸ್ ಪಿ ಸರ್ದು ಒಂದು ಪ್ರೋಗ್ರಾಮ್ ಬಂದಿದ್ರು, ಅವರು ನಾನು ಹಾಡ್ತಿದ್ದೆ, ಅವ್ರು ಎಂಟ್ರಿ ಆದ್ರು. ಅದು ಈಗಲೂ ನಮಗೆ ಭಯ ಆಗೋಯ್ತು, ನನಗೆ ಅವ್ರು ನೋಡಿದ ತಕ್ಷಣನೇ ಭಯ ಆಗೋಯ್ತು ನನಗೆ. ಆಮೇಲೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅದೆಲ್ಲ ಮರೆಯೋಕ್ಕಾಗಲ್ಲ. ಮ್ಯಾಮ್ ನೀವು ಹೇಳಿ. ನಾನು ಎಸ್ ಪಿ ಬಿ ಸರ್ ಎದುರುಗಡೆ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಹಾಡಿದ್ರಿ. ಅವ್ರ ಎದುರುಗಡೆ ಎಲ್ಲ ಹಾಡಿ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಒಂದು ನವಿಲೆ ನವಿಲೆ ಅಂತ ಒಂದು ಹಾಡು ಹಾಡಿದೆ. ಇಲ್ಲ ನವಿಲೆಲ್ಲ ಡಾನ್ಸ್ ಮಾಡಿ ಆಯ್ತಾ ಮುಗೀತಂತ ಅಂದ್ರೆ ಈ ರೀತಿಯಾಗಿ ಎಷ್ಟು ಕುತೂಹಲವಾಗಿ ಚಿಕ್ಕವಳಿದ್ದೆ, ತುಂಬ ಮೋಟಿವೇಶ್ನಲ್ ಆಗಿ ಮಾತಾಡಿ ನಮ್ಮನ್ನ ಇನ್ನು ಹೇಗೆ ಹಾಡಬೇಕು ಹೇಗೆ ಎಲ್ಲ ಹೇಳ್ಕೊಡ್ತಿದ್ರು. ತುಂಬ ಡೌನ್ ಟು ಅರ್ತ್ ಕಲಾವಿದರು, ಅವರನ್ನ ನೋಡಿ ಕಲ್ತ್ಕೋಬೇಕು ನಮ್ಮಂಥವ್ರು. ಖಂಡಿತವಾಗ್ಲೂ ಅದನ್ನ ತುಂಬ ಹೇಳ್ತೀನಿ ನಾನು. ಅಷ್ಟು ದೊಡ್ಡವರು ಚಿಕ್ಕವರು ಭೇದ ಭಾವ ಇಲ್ಲದೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ನಮಗೆ ಸ್ಫೂರ್ತಿ ತುಂಬೋ ಕೆಲಸನ ತುಂಬ ಮಾಡ್ತಾ ಇದ್ರು ಸರ್ ಅಂತ ನಾನು ಹೇಳಿ. ಅವರೆಲ್ಲರೂ ತುಂಬಿದ ಕೂಡ ಯಾವತ್ತೂ ತುಳುಕೋದೇ ಇಲ್ಲ ಅಲ್ವಾ? ಈಗ ಟ್ವಿಸ್ಟ್ ಏನಂತಂದ್ರೆ ಅವರೆಲ್ಲರ ಗೀತೆಗಳನ್ನ ನೀವು ಆಲಿಸಿದ್ದೀರಿ. ಇದೀಗ ನಿಮಗೊಂದು ಟ್ವಿಸ್ಟ್ ಯಾವ ರೀತಿ ಅಂದ್ರೆ ಎಸ್ ಜಾನಕಮ್ಮ ಹಾಡಿರುವಂತಹ ಗೀತೆನ ನೀವು ಹಾಡಬೇಕು, ಎಸ್ ಪಿ ಬಿ ಸರ್ ಹಾಡಿರುವಂತಹ ಗೀತೆ ನೀವು ಹಾಡಬೇಕು. ಸರ್ ನೀವು ಫಸ್ಟ್ ಎಸ್ ಜಾನಕಮ್ಮ ಅವರ ನಿಮ್ಮ ಫೇವ್ರೇಟ್ ಗೀತೆ? ನನ್ನ ಫೇವ್ರೇಟ್ ಗೀತೆ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲಿ ನಿನ್ನ ಉಲವನ್ನು ಕಂಡೆ, ಉಲವಿಂದ ಬಾಳ ಹೊಸ
ಹೊಸದಾರಿ ಕಂಡೆ ಮುಗಿಲಲ್ಲು ನೀನೇ ಮನದಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ನಂಗನ್ಸೋದು ಆಗಿನ ಕಾಲದಲ್ಲಿ ಎಸ್ ಜಾನಕಮ್ಮ ಅವರಿಗಾಗಿರಲಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿರಲಿ, SPB ಸರ್ಗಾಗಿರಲಿ, PB ಶ್ರೀನಿವಾಸ್ ಅವರಿಗಾಗಿರಲಿ, G ಉದಯಶಂಕರ್ ಅವರು ಅವರಿಗಾಗಿನೇ ಸಾಲುಗಳನ್ನು ಬರೀತಿದ್ರೇನೋ ಅಂತ ಹೇಳಿ ಎಂತಹ ಒಂದು ಅದ್ಭುತವಾದಂತಹ ಸಾಲುಗಳು. ಇದೀಗ ದೀಪಿಕಾ ಅವರೇ, ನಿಮಗೆ ಒಂದು ಟ್ವಿಸ್ಟ್ ಏನಂತಂದ್ರೆ SPB ಸರ್ ಹಾಡಿದಂತಹ ಗೀತೆಯನ್ನು ನೀವು ಹಾಡಬೇಕು. ನಿಮ್ಮ ಇಷ್ಟದ ಗೀತೆ, ಅವರು ಹಾಡಿದಂತಹ ಗೀತೆ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ, ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗೋ ನನ್ನ ಬರಿದಾದ ಮನದಲ್ಲಿ ಮಿನುಗೋ, ನಮ್ಮೂರ ಮಂದಾರ ಹೂವೇ. ಒಂದು ಖುಷಿ ಏನು ಗೊತ್ತಾ, ಈ ಹಾಡಿಗೆ ಎಷ್ಟೇ ಪ್ರಶಸ್ತಿ ಬಂದಿದ್ರು ಕೂಡ ಇದನ್ನ ಬರೆದವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ದೊಡ್ಡರಂಗೇಗೌಡರು ಅನ್ನುವಂಥದ್ದು ಅಲ್ವಾ. ಸೊ ಇವಾಗ ರಾಜೀವ್ ಸರ್ಗೆ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ, ಚಿತ್ರಮ್ಮ ಅವರು ಹಾಡಿರುವಂತಹ ಗೀತೆಯನ್ನ ಹಾಡಬೇಕು ಅಂತ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಕೆ ಕಲ್ಯಾಣ್ ಅವರ ಸಾಹಿತ್ಯ. ಅವ್ರು ಹೇಳ್ತಾ ಇದ್ರು, ಅಮೃತ ಅಂದ್ರೆ ಹಾಲು, ವರ್ಷಿಣಿ ಅಂದ್ರೆ ಬಾಲು ಅಂತ ಹೇಳಿಬಿಟ್ಟು. ಅಮೃತ ವರ್ಷಿಣಿ ಚಿತ್ರದ್ದು ಎಂತಹ ಒಂದು ಸುಮಧುರ ಗೀತೆ ಇದು. ದೀಪಿಕಾ ಅವರೇ, ಇವಾಗ ನಿಮಗೆ ಕನ್ನಡ ಅಂತಂದಾಕ್ಷಣ ನಮಗೆ ಗೊತ್ತಾಗೋದು ಕಸ್ತೂರಿ ಕನ್ನಡ, ಆದ್ರೆ ಕನ್ನಡ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ಹಾಡದೇ ಇದ್ರೆ ಎಲ್ಲವೂ ಪರಿಪೂರ್ಣ ಆಗೋದೇ. ಹೌದು ಹೌದು, ಹೇಳಿ ದೀಪಿಕಾ. ಚೆಲುವೆ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು, ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು, ಚೆಲುವೆಯೇ ನಿನ್ನ ನೋಡಲು. ಈ ಚೆಲುವೆಲ್ಲ ನನಗೆ ಎಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ ನಿಮ್ಮಿಬ್ಬರು ಗಾಯನದಲ್ಲಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಷ್ಟು ಚಂದ ಹಾಡ್ತಾ ಇದ್ದೀರಾ. ಇವತ್ತು ಯುಗಾದಿ ಹಬ್ಬ ಮತ್ತೆ ಮತ್ತೆ ನಾವು ಮೆಲುಕು ಹಾಕಬೇಕು ಅಂದರೆ ಈ ಕಾರ್ಯಕ್ರಮ ನೋಡ್ತಿದ್ದಂತಹ ಎಲ್ಲ ವೀಕ್ಷಕರಿಗೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಹೌದಲ್ವಾ, ನಾವು ಯುಗಾದಿ ಹಬ್ಬವನ್ನು ಈ ರೀತಿಯೂ ಆಚರಿಸಬಹುದು ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲದೆ ನಮ್ಮ ಸಾರಸ್ವತ ಲೋಕ ನೋಡಿ ಎಷ್ಟು ಹಿರಿದಾಗಿದೆ. ಸಾರಸ್ವತ ಲೋಕದಲ್ಲಿ ಇರುವಂತಹ ಎಲ್ಲ ಕವಿ ದಿಗ್ಗಜರು ಕೂಡ ಯುಗಾದಿಯ ಕುರಿತಾಗಿ ಅನೇಕ ಸಾಲುಗಳನ್ನು ಕೊಟ್ಟಿದ್ದಾರೆ. ಈಗ ನಾವು BM ಶ್ರೀಕಂಠಯ್ಯ ಅವ್ರನ್ನ ಸಾಲುಗಳನ್ನು ನಾವು ತಗೊಂಡಾಗ ಈ ಹೊಸತನ, ಹೊಸ ಬೆಳಕು, ಹೊಸ ಉತ್ಸಾಹ, ಹೊಸ ಚೈತನ್ಯ, ಹೊಸತು ಅನ್ನುವಂಥದ್ದು ಏನಿದೆ ಅದು ಯುಗಾದಿಗೆ ಸೀಮಿತ. ಹಾಗಾಗಿ ತಾವೆಲ್ಲ ಏನು ಹೇಳ್ತೀರಿ, ಕವಿಗೀತೆಗಳನ್ನು ಆಗಿಂದಾಗೆ ಹಾಡ್ತಾ ಇರ್ತೀರಿ. ಅನೇಕ ಕವಿಗಳ ಗೀತೆಗಳನ್ನು ಹಾಡುವಾಗ ನಮ್ಮಲ್ಲಿ ಒಂದು ಅರ್ಥದಲ್ಲಿ ಭಾವ ಒಳಹೊಕ್ಕಿ ಆ ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಆ ಗೀತೆಗಳು. ಹಾಗಾಗಿ ಅದು ಭಾವಗೀತೆಯಾಗಿದೆ ಅಂತ ಹೇಳ್ಬೋದು. ಏನಂತೀರಿ ದೀಪಿಕಾ? ಖಂಡಿತವಾಗ್ಲೂ ಭಾವಗೀತೆಗಳೇ ಹಾಗೆ ಭಾವನೆಗಳನ್ನು
ಅರ್ಥ ಮಾಡಿಕೊಂಡು ಅದ್ರ ಒಳ ಹೊಕ್ಕು ಈಗ ಅವರವರ ಭಾವಕ್ಕೆ ಅರ್ಥಗಳು ವಿಭಿನ್ನವಾಗ್ತಾ ಹೋಗ್ಬೋದು. ನನ್ನ ಬೇಸರ ನನ್ನ ಬೇಸರ ಏನಿದೆ ಅದು ನನಗೆ ಗೊತ್ತಿರುತ್ತೆ, ಅದಕ್ಕೆ ಆ ಸಾಲುಗಳು ಕೊಡೋ ಒಂದು ಸಮಜಾಯಿಷಿನೇ ಬೇರೆ ಇರುತ್ತೆ. ಅವರವರಿಗೆ ತಕ್ಕಂಗೆ ಅದು ವಿಭಿನ್ನವಾಗ್ತಾ ಹೋದ್ರು. ಭಾವಗೀತೆಗಳೇ ಅದಕ್ಕೆ ಸಾಟಿಯೇ ಇಲ್ಲ. ನೀವೇನ್ ಹೇಳ್ತೀರಿ ಸರ್? ಖಂಡಿತ ಭಾವಗೀತೆ ಅದ್ರ ಮಹತ್ವನೇ ಬೇರೆ. ಅದು ಒಳಗೆ ಹೋಗ್ತಾ 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 ಎಷ್ಟು ಭಾವನೆ ಇರುತ್ತೆ ಅಂದ್ರೆ ಹಾಡುಗಳಲ್ಲಿ ತುಂಬಾ ಇರುತ್ತೆ. ಇಂಥ ಗೀತೆಗಳು ನಮ್ಮ ಕನ್ನಡದಲ್ಲಿ ಇವೆ ಅನ್ನೋದೇ ನಮಗಿರೋ ದೊಡ್ಡ ಹೆಮ್ಮೆ. ಅದು ಹೆಮ್ಮೆ ಅದು ಅಲ್ವಾ? ಎಂತೆಂಥ ಕವಿಗಳು ನಮ್ಮಲ್ಲಿ. ನಿಜ ನಿಜ. ಈಗ BM ಶ್ರೀಕಂಠಯ್ಯ ಅವರ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಹಾಡ್ತೀರಾ? ಈ ಹೊಸ ವರ್ಷಕ್ಕೆ ಇಂಥದ್ದೊಂದು ಹಾಡು ಬೇಕೇ ಬೇಕೇ ಬೇಕು. ಹೌದು, ನನ್ನ ತುಂಬಾ ಫೇವ್ರೆಟ್ ಸಾಂಗ್ ಕೂಡ. ಓಕೆ. ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನಡಿಗಿಡಿಸು ಬಲು ದೂರ ನೋಟವನು ಕೇಳಲೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಹೇಳಿ ನಡಿಗಿಡಿಸು ಬಲು ದೂರ ನೋಟವನು ಕೇಳಲೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ಮುನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಅಂದರೆ ಆ ಬೆಳಕು ಕೂಡ ನಮ್ಮ ಕೈ ಹಿಡಿದು ನಡೆಸುತ್ತೆ ದಿನಪೂರ್ತಿ ಅನ್ನುವಂತಹ ಒಂದು ಅರ್ಥ ಕೊಡುವಂತಹ ಸಾಲು. ರಾಜೀವ್ ಅವರೇ, ನೀವು ಯಾವ ಒಂದು ಕವಿಯ ಗೀತೆಯನ್ನು ಹಾಡ್ತೀರಿ? ನಾನು ಯುಗಾದಿಗೆ ಸಂಬಂಧಪಟ್ಟಿರೋ ಹಾಗೆ ದೊಡ್ಡರಂಗೇಗೌಡರವರ ಮಾವು ಬೇವು ಒಂದು CD ಬಂದಿತ್ತು. ಅದರ ನನ್ನ ಫೇವ್ರೇಟ್ ಸಾಂಗು ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಆ ಗೀತೆಯನ್ನು ಹಾಡ್ತೀನಿ. ಖಂಡಿತ ಹಾಡಿ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಬಂದದೆಲ್ಲ ಈಸಬೇಕಯ್ಯ ಗೆಳೆಯ ಕಾಣದಕ್ಕೆ ಚಿಂತೆಯ ಕೈಯ. ಗೂಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಗೂಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡುವುದೇನೆ.
ಉಪ್ಪು ಖಾರ ತಿಂದ ಮೇಲೆ ಏಳು ಬೀಳು ಇರುವುದೇನೆ, ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡುವುದೇನೆ. ಉಪ್ಪು ಖಾರ ತಿಂದ ಮೇಲೆ ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಓ ಗೆಳೆಯ, ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಓ ಗೆಳೆಯ. ಕೈಯ ಚೆಲ್ಲಿ ಕೊರಗಬೇಡಯ್ಯ, ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ವಾವ್. ಅಂದರೆ ಈ ಕವಿಗೀತೆಗಳನ್ನು ಕೇಳಿದಾಗ ಕವಿಗಳಿಗೂ ಕೂಡ ಯುಗಾದಿ ಹಬ್ಬ ಯಾವ ರೀತಿ ಇತ್ತು ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ನೋಡಿ, ಅವರು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ, ಬಾಳೆಲ್ಲ ಬೇವು ಬೆಲ್ಲ. ಖಂಡಿತ ಹೌದು, ಸುಖನೂ ಇರುತ್ತೆ ದುಃಖನೂ ಇರುತ್ತೆ, ಅದೇ ಅರ್ಥದಲ್ಲಿ ಈ ಬೇವು ಬೆಲ್ಲ ಅಂತ ಹೇಳಿ. ಈ ಕವಿಗೀತೆಗಳನ್ನೆಲ್ಲ ಕೇಳಿದಾಗ ಯುಗಾದಿ ಹಬ್ಬದ ಬಗ್ಗೆ ನಾನು ಒಂದೆರಡು ಸಾಲನ್ನು ಬರಿಬೇಕು ಅಂತ ಹೇಳಿ ನನಗನ್ನಿಸ್ತು. ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗಾಗಿ ಈ ಒಂದು ಕವನದ ಸಾಲನ್ನು ನಾನು ವಾಚನ ಮಾಡ್ತೀನಿ. ಹೊಸತೊಂದು ಸಂವತ್ಸರ ಅಂತ ಹೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು. ಆಗಿದ್ದಂಗೆ ವಾವ್ ವಾವ್ ಅಂತ ಹೇಳ್ತಾ ಇರ್ಬೇಕು. ನವಿರು ನಿನಾದದ ಕೋಗಿಲೆಯ ಝೇಂಕಾರ, ವಸಂತ ಋತು ಮಾಮರದ ಚಿಗುರು ಶ್ರೀಕಾರ. ವಾವ ಹೇಳಿ ಅಲ್ಲ. ಪಾಯಸ ಕೋಸಂಬರಿ ಒಬ್ಬಟ್ಟಿನ ಸವಿಗಾರ, ತಳಿರು ತೋರಣ ಕಟ್ಟು ಹೊಸ ಬಟ್ಟೆಯುಟ್ಟು ಬಂದ ಚೈತ್ರದ ಹಾದಿಯಲ್ಲಿ ಬೇವು ಬೆಲ್ಲವ ಸವಿದ ಚಂದನ ಯುಗಾದಿ ಉಣಬಡಿಸಿದೆ ಶುಭೋದಯ ಕರ್ನಾಟಕ. ನವನವೀನ ಕಾರ್ಯಕ್ರಮ ವೀಕ್ಷಕರಲ್ಲಿ ಭಾವಸಾಗರ. ಹಾಡು ಹರಟೆಯ ಕೇಳಿದ ನಿಮಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಶುಭಾಶಯ. ಅಲ್ಲದೆ ನನ್ನದೊಂದು ನಮಸ್ಕಾರ, ನನ್ನ ಪ್ರೀತಿಯ ನಮಸ್ಕಾರ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಓಕೆ. ಇವಾಗ ಹೇಗೆ ಅಂತಂದರೆ, ಈ ಎಲ್ಲ ಸಂಭಾಷಣೆ, ಹಾಡು ಹರಟೆ ಎಲ್ಲರಿಗೂ ಕೂಡ ಒಂದರ್ಥದಲ್ಲಿ ಆನಂದ, ಪರಮಾನಂದ. ಹಾಗಾಗಿ ಇಬ್ಬರು ಇರೋದ್ರಿಂದ ಯುಗಳ ಗೀತೆಯನ್ನು ನಾವು ಆಲಿಸಬೇಕು. ಮೊದಲನೇದಾಗಿ ಒಂದೊಂದು ಪಲ್ಲವಿ ಮಾತ್ರ ಸಾಕಾಗುತ್ತೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ. ಎಸ್, ಹಾಡಿ ಇಬ್ಬರೂ ಕೂಡ ಈ ಯುಗಾದಿ ಹಬ್ಬದ ಸಂಭ್ರಮ ಮತ್ತಷ್ಟು ಮಗದಷ್ಟು ಎಲ್ಲರಿಗೂ ಒಳಿತನ್ನ ಮಾಡಲಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಿಮ್ಮಗಳ ಧ್ವನಿಯಲ್ಲಿ ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ. ಈ ಸಂಭಾಷಣೆ ಎಲ್ಲ ಕೇಳಿದಾಗ ನಮ್ಮೊಳಗೆ ಏನಾಗುತ್ತೆ ಅಂತಂದರೆ ಆನಂದ, ಪರಮಾನಂದ. ಶ್ರೀಮಂಜುನಾಥ ಚಿತ್ರದ ಈ ಒಂದು ಗೀತೆ ಜನಪ್ರಿಯ ಗೀತೆ. ನಿಮ್ಮಿಬ್ಬರ ದನಿಯಲ್ಲಿ ಯುಗಳ ಗೀತೆಯಾಗಿ ನಾವು ಕೇಳುಗರಾಗಿ ಈಗ ಆಸ್ವಾದಿಸುವ ಸಮಯ. ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ. ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರುವು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಮಮ ಗಮರಿ ಸಾನಂದ ಪರಮಾನಂದ ಪರಮಾನಂದ. ಅಂದರೆ ಈ ಗೀತೆಯನ್ನು ಕೇಳಿದಾಗ ಎಷ್ಟು ಆನಂದ ಆಗುತ್ತೆ ಅಂತಂದರೆ ಇದಕ್ಕೆ ಪಂಚೇಂದ್ರಿಯಗಳು ಕೂಡ ಬೇಕು. ಹಾಗಾಗಿ ಈಗ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಜನಪ್ರಿಯ ಗೀತೆಯನ್ನು ನಿಮ್ಮಿಬ್ಬರ ದನಿಯಲ್ಲಿ ನಾವು ಕೇಳಲೇಬೇಕು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ ಅನ್ನುವಂತಹ ಸಾಲು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿದೆ. ಸದಾ ಕಣ್ಣಲ್ಲಿ
ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಇಬ್ಬರೂ ಕೂಡ ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ನಮ್ಮ ಚಂದನ ವಾಹಿನಿಯ ಹೆಮ್ಮೆಯ ಕಲಾವಿದರು ತಾವು ಅಂತ ಹೇಳೋದಕ್ಕೆ ನನಗಂತೂ ಬಹಳಷ್ಟು ಖುಷಿಯಾಗುತ್ತೆ. ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನೀವಿಬ್ಬರೂ ನಮ್ಮ ಜೊತೆಯಾದದ್ದು ಬಹಳಷ್ಟು ಖುಷಿಯಾಯಿತು. ನಿಮಗೆ ಹೇಗನ್ನಿಸ್ತು ನೀವು ಹೇಳಿ ದೀಪಿಕಾ. ಖಂಡಿತವಾಗ್ಲೂ ಒಂದು ಅತ್ಯದ್ಭುತ ಎಕ್ಸ್ಪೀರಿಯನ್ಸ್ ಇದು ಅಂತಾನೆ ಹೇಳ್ಬೋದು. ಹಬ್ಬ ಮಾಡೋದು, ಹಾಡೋದು, ಹೊರಗಡೆ ಹಾಡೋದು ಎಲ್ಲ ರೀತಿಯ ಅನುಭವನೂ ಇರುತ್ತೆ. ಬಟ್ ಈ ರೀತಿಯಾಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದು ಒಂದು ಹೊಸ ಅನುಭವನೇ ಇದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೋಸ್ಕರ ಚಂದನ ವಾಹಿನಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ರು ಹಬ್ಬ ಮಾಡ್ತಿದ್ದೀರಾ, ಪೂಜೆ ಮಾಡ್ತಿದ್ದೀರಾ, ನಮ್ಮ ಹಾಡುಗಳನ್ನು ಕೇಳ್ತಿದ್ದೀರಾ. ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಹಾಡುಗಳೆಲ್ಲ ಕೇಳಿ ನಮ್ಮ ಆಲಿಸಿದ್ದಕ್ಕೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ. ಹಾಗಂತ ಇಲ್ಲಿ ಕಾರ್ಯಕ್ರಮ ಮುಗುದಿಲ್ಲ, ಇನ್ನೊಂದೆರಡು ಗೀತೆಯನ್ನು ಕೇಳಲೇಬೇಕು. ಕೋಗಿಲೆಗಳಿದ್ದ ಮೇಲೆ ಕೋಗಿಲೆ ಹಾಡಿದೆ ಕೇಳಿದೆಯ ಗೀತೆಯನ್ನ ಹಾಡಬೇಕು ತಾವು. ಒಂದೇ ಒಂದು ಪಲ್ಲವಿ ಸಾಕು. ಹಾಗಾಗಿ ಯಾರು ಹಾಡ್ತೀರಾ? ನಿಮ್ಮ ಆಯ್ಕೆ, ನಿಮ್ಮ ಇಷ್ಟ. ಹಾಡಿ ದೀಪಿಕಾ. ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಹೊಸ ಹೊಸ ಭಾವ ಕುಣಿಸುತ್ತ ಜೀವ ಮರೆಸುತ್ತ ನೋವ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ. ಮತ್ತೊಮ್ಮೆ ಮಗದೊಮ್ಮೆ ಇಬ್ಬರಿಗೂ ಕೂಡ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯನ್ನು. ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಡಿನ ಹೆಮ್ಮೆಯ ಹೆಸರಾಂತ ಗಾಯಕರು ಒಂದಿಷ್ಟು ಗೀತೆಗಳನ್ನು ಹಾಡಿದ್ರು, ಅಲ್ಲದೆ ಅವರ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದಾಗಿತ್ತು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆ. ಮತ್ತೊಮ್ಮೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಬೇವು ಬೆಲ್ಲದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಚಂದನ ವಾಹಿನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.